ರಾಷ್ಟ್ರ ರಾಜಧಾನಿ ಪಕ್ಕದಲ್ಲೇ ಇರುವ ಅತ್ಯಾಧುನಿಕ ನಗರ ಅಂತಾನೆ ಪ್ರಸಿದ್ಧಿ ಪಡೆದಿರುವ ಗುರುಗ್ರಾಮ್ನ ಕರಾಳ ರೂಪವೊಂದು ಬಯಲಾಗಿದೆ. ಈ 21ನೇ ಶತಮಾನದಲ್ಲೂ ಜನರು ಹೆಣ್ಣುಮಕ್ಕಳ ಬಗ್ಗೆ ಎಂತಹ ಧೋರಣೆ ಹೊಂದಿದ್ದಾರೆ ಮತ್ತದಕ್ಕೆ ಕುಟುಂಬಗಳ ಯಜಮಾನರು ಹೇಗೆ ಶರಣಾಗ್ತಾರೆ ಅನ್ನೋದು ಅಲ್ಲಿ ಎಲ್ಲರೂ ಬೆಚ್ಚಿ ಬೀಳುವಂತೆ ಎದ್ದು ಕಂಡಿದೆ. ತನ್ನ ಮಗಳ ಶ್ರಮವನ್ನು ಪ್ರೋತ್ಸಾಹಿಸಬೇಕಿದ್ದ ಆಕೆಯ ಸಾಧನೆಯಿಂದ ಖುಷಿಯಾಗಬೇಕಾಗಿದ್ದ ತಂದೆಯೊಬ್ಬ ಆ ಸಾಧನೆಯಿಂದ ನನಗೆ ಅವಮಾನವಾಗ್ತಿದೆ ಅಂತ ಭಾವಿಸಿಕೊಂಡು ಸ್ವಂತ ಮಗಳನ್ನೇ ಕೊಂದುಹಾಕ್ಬಿಟ್ಟಿದ್ದಾನೆ. ಕಂಡವರ ಹೆಣ್ಣುಮಕ್ಕಳ ಬಗ್ಗೆ ಫರ್ಮಾನ್ ಹೊರಡಿಸೋರ ಎದುರು ಶರಣಾಗಿ ತನ್ನ ಮಗಳನ್ನೇ ಬಲಿ ಪಡೆದಿದ್ದಾನೆ ಈ ಧೂರ್ತ ತಂದೆ. ತಂದೆಯಿಂದಲೇ ಹತ್ಯೆಯಾದ ರಾಷ್ಟ್ರೀಯ ಮಟ್ಟದ ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ಅಂತ್ಯಕ್ರಿಯೆ ಶುಕ್ರವಾರ ನಡೆದಿದೆ. ತನ್ನ ಮಗಳ ಆದಾಯದಿಂದ ಬದುಕ್ತಿರೋದಾಗಿ ಗ್ರಾಮಸ್ಥರು ನಿಂದಿಸ್ತಾ ಇದ್ದಾರೆ ಅಂತ ನೊಂದಿದ್ದ ದೀಪಕ್ ಯಾದವ್ ಗುರುವಾರ ಹರಿಯಾಣದ ಗುರುಗ್ರಾಮ್ನಲ್ಲಿರುವ ಮನೆಯಲ್ಲಿ ಮಗಳನ್ನ ಗುಂಡಿಕ್ಕಿ ಕೊಂದಿದ್ದ. ಆತನನ್ನ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಮಗಳ ಆದಾಯದಿಂದ ಬದುಕ್ತಾ ಇದ್ದದ್ದಕ್ಕಾಗಿ ತನ್ನನ್ನ ಅಪಹಾಸ್ಯ ಮಾಡಲಾಗ್ತಿತ್ತು ಅನ್ನೋ ಕಾರಣಕ್ಕಾಗಿಯೇ ಆಕೆಯನ್ನ ಗುಂಡು ಹಾರಿಸಿ ಕೊಂದಿದ್ದಾಗಿ ದೀಪಕ್ ಒಪ್ಪಿಕೊಂಡಿದ್ದಾನೆ. ಮಗಳು ನಡೆಸ್ತಾ ಇದ್ದ ಟೆನ್ನಿಸ್ ಅಕಾಡೆಮಿಯಿಂದ ಬರುವ ಆದಾಯದಿಂದ ಬದುಕ್ತಾ ಇದ್ದದ್ದಕ್ಕಾಗಿ ಊರಿನವರು ತನ್ನನ್ನ ನಿಂದಿಸ್ತಿದ್ರು ಅಂತ ಪೊಲೀಸ್ ವಿಚಾರಣೆಯಲ್ಲಿ ಹೇಳಿದ್ದಾನೆ. ಗ್ರಾಮಸ್ಥರ ನಿಂದನೆಯಿಂದ ನೊಂದಿದ್ದ ತನ್ನ ತಂದೆಗೆ ಕೌನ್ಸಿಲಿಂಗ್ ಮಾಡೋಕೆ ರಾಧಿಕಾ ಪ್ರಯತ್ನಿಸಿದ್ರು ಅನ್ನೋ ವಿಚಾರ ಕೂಡ ಪೊಲೀಸ್ ತನಿಖೆಯಲ್ಲಿ ಗೊತ್ತಾಗಿದೆ. ಕಳೆದ 15 ದಿನಗಳಿಂದ ತಾನು ನಿದ್ದೆ ಮಾಡಿರಲಿಲ್ಲ, ಜನರ ನಿಂದನೆಯಿಂದ ರೋಸಿ ಹೋಗಿದ್ದೆ ಅಂತ ಪೊಲೀಸರಿಗೆ ಆತ ಹೇಳಿರೋದಾಗಿ ತಿಳಿದು ಬಂದಿದೆ. ಆತ ಕುಟುಂಬದವರಿಂದ ದೂರವಾಗ್ತಿದ್ದ ಮತ್ತು ಕುಟುಂಬದ ಸದಸ್ಯರೊಂದಿಗೆ ಮಾತನಾಡ್ತಿರ್ಲಿಲ್ಲ ಅನ್ನೋದು ಗೊತ್ತಾಗಿದೆ. ರಾಧಿಕಾ ಅವರ ಬಾಲ್ಯದಿಂದಲೂ ಟೆನ್ನಿಸ್ ತರಬೇತಿಗಾಗಿ ದೀಪಕ್ 2.5 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಖರ್ಚು ಮಾಡಿದ್ದ ವಿಚಾರವೂ ತಿಳಿದು ಬಂದಿದೆ. ಆದರೆ 2 ವರ್ಷಗಳ ಹಿಂದೆ ಆದ ಗಾಯ ಆಕೆ ಟೆನ್ನಿಸ್ನಲ್ಲಿ ವೃತ್ತಿ ಜೀವನ ಮುಂದುವರಿಸದಂತೆ ಮಾಡಿತ್ತು. ನಂತರ ರಾಧಿಕಾ ವಿವಿಧ ಸ್ಥಳಗಳಲ್ಲಿ ತರಬೇತಿ ಆಕಾಂಕ್ಷಿಗಳಿಗೆ ತರಬೇತಿಯನ್ನ ನೀಡತೊಡಗಿದ್ರು. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗೋಕೆ ಬಯಸಿದ್ರು. ಅವರು ಕಾಣಿಸಿಕೊಂಡಿದ್ದ ಮ್ಯೂಸಿಕ್ ವಿಡಿಯೋ ವರ್ಷದ ಹಿಂದೆ ಬಿಡುಗಡೆಯಾಗಿತ್ತು. ಅದು ಕೂಡ ದೀಪಕ್ ಅಸಮಾಧಾನಕ್ಕೆ ಕಾರಣವಾಗಿತ್ತು ಎನ್ನಲಾಗಿದೆ. ಇನ್ಸ್ಟಾಗ್ರಾಂನಲ್ಲಿ ಆಗಾಗ ರೀಲ್ಸ್ಗಳನ್ನು ಕೂಡ ರಾಧಿಕಾ ಅಪ್ಲೋಡ್ ಮಾಡ್ತಿದ್ರು. ಆದರೆ ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಕಾಣಿಸ್ಕೊಳ್ತಿರೋದ್ರ ಬಗ್ಗೆ ದೀಪಕ್ಗೆ ಅಸಮಾಧಾನವಿತ್ತು ಎನ್ನಲಾಗಿದೆ. ತಂದೆ ಪದೇ ಪದೇ ಒತ್ತಡ ಹೇರಿದ್ರಿಂದ ರಾಧಿಕಾ ಕೆಲ ಸಮಯದ ಹಿಂದೆ ತಮ್ಮ ಎಲ್ಲ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನು ಡಿಲೀಟ್ ಮಾಡಿದ್ರು ಅಂತ ಕೂಡ ಹೇಳಲಾಗಿದೆ. ಮಗಳ ಆದಾಯದಿಂದ ಬದುಕ್ತಿರೋದಾಗಿ ಕೇಳಿಬಂದ ನಿಂದನೆಗಳ ಪರಿಣಾಮವಾಗಿ ಟೆನ್ನಿಸ್ ತರಬೇತಿ ನೀಡೋದನ್ನು ನಿಲ್ಲಿಸುವಂತೇನೂ ದೀಪಕ್ ಒತ್ತಡ ಹೇರಿದ್ದ ವಿಚಾರ ಬಯಲಾಗಿದೆ. ಬ್ರೋಕರ್ ವ್ಯವಹಾರದಿಂದ ವರ್ಷಕ್ಕೆ ಸುಮಾರು 15 ಲಕ್ಷ ರೂಪಾಯಿ ಗಳಿಸ್ತಾ ಇದ್ದ ದೀಪಕ್ ಟೆನ್ನಿಸ್ ಅಕಾಡೆಮಿ ಮುಚ್ಚುವಂತೆ ಮಗಳಿಗೆ ಹೇಳಿದ್ದ ಅಂತ ಹೇಳಲಾಗಿದೆ. ರಾಧಿಕಾ ಅವರ ಟೆನ್ನಿಸ್ ಅಕಾಡೆಮಿಯಿಂದ ಕುಟುಂಬಕ್ಕೆ ಸಾಕಷ್ಟು ಸಂಪಾದನೆ ಬರ್ತಾ ಇತ್ತು. ತಂದೆಯ ಒತ್ತಡದ ಹೊರತಾಗಿಯೂ ರಾಧಿಕಾ ತನ್ನ ಕನಸುಗಳನ್ನ ಬಿಟ್ಕೊಡಕ್ಕೆ ತಯಾರಿರಲಿಲ್ಲ. ತನ್ನ ಮೇಲೆ ನಂಬಿಕೆ ಇಡುವಂತೆ ತಂದೆಗೆ ಆಕೆ ಹೇಳಿದ್ರು ಎನ್ನಲಾಗಿದೆ. ನೀವು ನನ್ನ ಮೇಲೆ ಖರ್ಚು ಮಾಡಿರುವ 2.5 ಕೋಟಿ ವ್ಯರ್ಥವಾಗೋಕೆ ನಾನು ಬಿಡೋದಿಲ್ಲ. ನನ್ನ ಪ್ರತಿಭೆ ಮತ್ತು ಟೆನ್ನಿಸ್ನಲ್ಲಿನ ಅನುಭವ ಬಳಸಿಕೊಂಡು ನಾನು ತರಬೇತಿ ನೀಡ್ತೀನಿ ಅಂತ ರಾಧಿಕಾ ತನ್ನ ತಂದೆಗೆ ಹೇಳಿದ್ರು ಅನ್ನೋ ವಿಚಾರ ಬಹಿರಂಗ ಆಗಿದೆ. ಅಖಿಲ ಭಾರತ ಟೆನ್ನಿಸ್ ಅಸೋಸಿಯೇಷನ್ ವೆಬ್ಸೈಟ್ ಪ್ರಕಾರ ರಾಧಿಕಾ ಈ ವರ್ಷದ ಆರಂಭದಲ್ಲಿ ಇಂದೋರ್ ಮತ್ತು ಕೌಲಾಲಂಪುರದಲ್ಲಿ ನಡೆದ ಪಂದ್ಯಾವಳಿಗಳನ್ನು ಆಡಿದ್ರು. ಆದರೆ ಅವು ಅರ್ಹತಾ ಪಂದ್ಯಗಳಾಗಿದ್ವು. ಅವರು ಅಖಿಲ ಭಾರತ ಟೆನ್ನಿಸ್ ಅಸೋಸಿಯೇಷನ್ನ 18 ವರ್ಷದೊಳಗಿನವರ ಶ್ರೇಯಾಂಕದಲ್ಲಿ ಅತ್ಯುನ್ನತ 75ನೇ ಸ್ಥಾನ ಮತ್ತು ಮಹಿಳಾ ಸಿಂಗಲ್ಸ್ ಶ್ರೇಯಾಂಕದಲ್ಲಿ 35ನೇ ಸ್ಥಾನ ಗಳಿಸಿದ್ರು. ಅಸೋಸಿಯೇಷನ್ ಅಧಿಕಾರಿ ಅನಿಲ್ ಧೂಪರ್ ಈ ದುರ್ಘಟನೆ ಬಗ್ಗೆ ದುಃಖ ಮತ್ತು ಆಘಾತ ವ್ಯಕ್ತಪಡಿಸಿದ್ದಾರೆ. ಇದು ನಿಜವಾಗಿಯೂ ದುಃಖಕರ ಮತ್ತು ದುರದೃಷ್ಟಕರ. ಅವರು ಈ ವರ್ಷ W35 ಆಡೋಕೆ ಇಂದೋರ್ಗೆ ಬಂದ್ರು. ಬಹಳ ಭರವಸೆ ಮೂಡಿಸಿದ್ದ ಆಟಗಾರ್ತಿಯಾಗಿದ್ರು. ಹೀಗಾಗಿರೋದು ನಿಜಕ್ಕೂ ಆಘಾತಕಾರಿ ಎಂದಿದ್ದಾರೆ. 2023ರ ರಾಷ್ಟ್ರೀಯ ಕ್ರೀಡಾಕೂಟದ ಸಮಯದಲ್ಲಿ ರಾಧಿಕಾ ಹರಿಯಾಣ ತಂಡದಲ್ಲಿದ್ರು. ನಂತರ ಅವರು ರಾಜ್ಯ ತಂಡದಲ್ಲಿ ಸ್ಥಾನ ಪಡೆಯುವುದು ಸಾಧ್ಯವಾಗಿರಲಿಲ್ಲ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.